ದಲಿತ ಸಮುದಾಯದ ಸಚಿವರ ಸಭೆಗೆ ಬ್ರೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಹೆಚ್ಚು ಮಾತನಾಡದಂತೆ ಡಿಕೆ ಶಿವಕುಮಾರ್ಗೆ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ನೋಡಿ, ಟಾರ್ಗೆಟ್ ಇಲ್ಲಿ ಡಿಕೆಶಿ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬ ದಲಿತ ಸಚಿವರು ಅಥವಾ ಆ ಒಂದು ಸಮುದಾಯದ ನಾಯಕರು ಅವ್ರ ಪ್ರಕಾರ ಮಾತನಾಡಿದಷ್ಟು ವಿವಾದ ಮೈ ಮೇಲೆ ಎಳೆದುಕೊಳ್ತಾ ಇದ್ದೀರಿ, ನೀವು ನಿಮಗೆ ಮೈನಸ್ ಆಗ್ತಾ ಇದೆ. ದಲಿತ ವಿಚಾರ ಅಂತ ಬಂದಾಗ ಯಾವುದೇ ಹೇಳಿಕೆಗಳನ್ನು ಬಹಿರಂಗವಾಗಿ ನೀಡಬೇಡಿ. ಸಭೆಗೆ ನೀವೇ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿದಿರಿ ಎಂಬುದು ಗೊತ್ತಾಗಿದೆ. ಡೆಲ್ಲಿಲಿ ಹೋಗಿ ಮಾತುಕತೆ ನಡೆಸಿದ್ದು. ಹಾಗಾಗಿ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತನಾಡಿ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಾಗ ಮಾತ್ರ ನಿಮ್ಮ ಕನಸು ನನಸಾಗುತ್ತೆ. ಕನಸು ಏನು? ಮುಖ್ಯಮಂತ್ರಿ ಆಗೋ ಕನಸು. ಆದಷ್ಟು ಸಮಸ್ಯೆ ತಿಳಿಯಾಗಿಸುವಂಥ ಪ್ರಯತ್ನ ಮಾಡಿ ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ಇಲ್ಲದಿದ್ರೆ ಕಷ್ಟ ಆಗುತ್ತೆ. ನೀವು ಹೈಕಮಾಂಡ್ ಸೂಚನೆಯಂತೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆದರೂ ಆಗಬಹುದು. ಆದರೆ ಸಹಕಾರ ಬೇಕಲ್ಲ, ನಿಮಗೆ ಬೆಂಬಲ ಬೇಕಲ್ಲ, ಶಾಸಕರದು ಸಚಿವರದು. ಎಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಪ್ತರಿದ್ದಾರೆ. ಅವರ ಬೆಂಬಲ ಜಾಸ್ತಿ ಇದೆ, ಅವ್ರ ಪಡೆ. ಎದುರು ಹಾಕ್ಕೊಳ್ಬೇಡಿ ನೀವು. ಎಂತಿಂಥ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ನೋಡಿ. ಆಪ್ತರ ಸಲಹೆಯಂತೆ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ DCM ಡಿ ಕೆ ಶಿವಕುಮಾರ್. ನೋಡಿ, ಅವರು ಸ್ಟೇಟ್ಮೆಂಟ್ ನೋಡ್ತಾ ಇದ್ವಿ ನಾವು ಡೆಲ್ಲಿಯಿಂದ ಬಂದ ಮೇಲೆ. ನಿನ್ನೆ ಟೆಂಪಲ್ ರನ್ ಮುಗಿಸ್ ಕೂಡ ಬಂದರು, ಒಂದು ಸಭೆ ಮಾಡಿದ್ರು. ಅದಾದಮೇಲೆ ಭಾಳ ಕೂಲಾಗಿ ಉತ್ತರ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ಮಾತಾಡಿದ್ರೆ ಮಾತಾಡ್ಕೊಳ್ಳಿ, ದೊಡ್ಡವರವರು ಈ ರೀತಿ. ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ಬಂದಾಗೂ ಹಾಗೆ, ದೊಡ್ಡವರು ಮಾತಾಡ್ಕೊಳ್ಳಿ, ಅವ್ರ ವಿಚಾರ ನಾನು ಮಾತಾಡಲ್ಲ. ಪವರ್ ಶೇರಿಂಗು, ಯಾವ ಪವರು ಇಲ್ಲ, ಶೇರಿಂಗೂ ಇಲ್ಲ ಅಂತ. ನೋಡಿ, ಮಾಧ್ಯಮಗಳ ಮುಂದೆ ಈ ವಿಚಾರವಾಗಿ ಅಷ್ಟೇನು ಮಾತನಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್. ಕಾರಣ ಅವ್ರ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ಯಾಕೆಂದರೆ ನೀವು ಆ ಒಂದು ಮಾತಿನ ಭರದಲ್ಲಿ ಏನೋ ಮಾತಾಡ್ತಿರೋ ಅಥವಾ ನಿಮಗೆ ಅದು ಕೋಪ ಇರುತ್ತೋ ಮಾತಾಡ್ಬಿಡ್ತೀರಿ. ಆದರೆ ಆ ರೀತಿ ಬೇಗ ರಿಯಾಕ್ಟ್ ಆಗಬೇಡಿ. ನಿಮಗೆ ಇದು ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗುತ್ತೆ. ನಿಮ್ಮ ಕನಸು ಏನಿದೆ ಅದು ನನಸು ಆಗದೇ ಇರಬಹುದು. ಅಲ್ಲಿ ಪರ್ಯಾಯ ನಾಯಕತ್ವಕ್ಕಾಗಿ ದಲಿತ ಸಮುದಾಯದ ಶಾಸಕರು ಸಚಿವರು ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಕೂಲಾಗಿ ಇದನ್ನ ಹ್ಯಾಂಡಲ್ ಮಾಡಿ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ನೋಡಿ, ಅವರ ಹೇಳಿಕೆ ಅಷ್ಟು ಬಿರುಸಾಗಿಲ್ಲ. ಅವ್ರ ಸ್ಟೇಟ್ಮೆಂಟ್ ನೋಡಿದರೆ ಅದು ಹ್ಯಾಂಡಲ್ ಮಾಡುವಂಥ ರೀತಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆದರೆ ಯಾರ ಮೇಲೂ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಈ ದಲಿತ ಸಚಿವರ ಲಂಚ್ ಬ್ರೇಕ್ ಏನಿದೆ, ಔತಣಕೂಟಕ್ಕೆ ಬ್ರೇಕ್ ಹಾಕಿದ್ದು ಡಿ ಕೆ ಶಿವಕುಮಾರ್ ಅವರೇ ಅನ್ನೋದು ಗೊತ್ತಾದ ಮೇಲೆ ನಾವು ನೋಡ್ತಾ ಇದ್ದೀವಿ ಸಿಡಿಗುಂಡುಗಳನ್ನು. KN ರಾಜಣ್ಣ ಅಂತರೂ ಒಂದು ಹೆಜ್ಜೆ ಮುಂದೇನೆ ಹೋಗಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ಟಾರ್ಗೆಟ್ ಆಗ್ತಿರೋದು ಗೊತ್ತಾಗ್ತಾ ಇದೆ. ಯಾವ ರೀತಿ ಅವರ ಆಪ್ತರ ಸಲಹೆಗಳಿದ್ದಾವೆ? ನಿನ್ನೆಯಿಂದ ಅವ್ರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀವಿ, ಬಹಳ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಖಂಡಿತ ಪ್ರಭು, ದಲಿತ ಸಮುದಾಯದ ಸಚಿವರು ಮತ್ತೆ ಶಾಸಕರ ಸಭೆಗೆ ಯಾವಾಗ ಬ್ರೇಕ್ ಬೀಳುತ್ತೆ ಆಗಿನಿಂದಲೂ ಕೂಡ ಆ ಅಹಿಂದ ಸಮುದಾಯಗಳ ಸಚಿವರು ಶಾಸಕರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರೇ ವೇಣುಗೋಪಾಲ್ ಅವರ ಬಳಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಲ್ಲಿಂದ ಸುರ್ಜೇವಾಲಾ ಅವರ ಮೂಲಕ ಪರಮೇಶ್ವರ್ ಅವರಿಗೆ ಕರೆಯನ್ನ ಮಾಡಿಸಿ ಈ ಸಭೆಗೆ ಬ್ರೇಕ್ ಅನ್ನ ಮಾಡಿಸಿದ್ದಾರೆ ಅನ್ನುವಂತಹ ಮಾತುಗಳು ಅವರ ಮನಸ್ಸಿಗೆ ಹೋಗಿದೆ. ಸೊ ಹಾಗಾಗಿ ದಲಿತ ಸಮುದಾಯದ ಸಚಿವರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಕೆಲವರು ಬಹಿರಂಗವಾಗಿ ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಆ ಅಹಿಂದ ಸಮುದಾಯಗಳನ್ನ, ಈಗ ದಲಿತ ಸಮುದಾಯವನ್ನ ಹೊರತುಪಡಿಸಿ ಅಹಿಂದ ಸಮುದಾಯಗಳ ಸಚಿವರು ಶಾಸಕರು ಕೂಡ ಒಟ್ಟಾಗ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತಿರುವಂತವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸೊ ಆ ಕಾರಣಕ್ಕೆ ಇದು ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ಬಂದಿದೆ. ಡಿ ಕೆ ಶಿವಕುಮಾರ್ ಅವರ ಆಪ್ತರು ಈಗ ಅವರಿಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ದಲಿತ ಸಮುದಾಯದ ಸಭೆಯ ವಿಚಾರದ ಬಗ್ಗೆ ನೀವು ಎಲ್ಲೂ ಕೂಡ ಮಾತನಾಡಬೇಡಿ. ಅದರ ಬಗ್ಗೆ ಮತ್ತೆ ಹೇಳಿಕೆಗಳನ್ನ ಕೊಟ್ಟಿದ್ದೆ ಆದ್ರೆ ಅದು ವಿವಾದಕ್ಕೆ ಎಡೆ ಮಾಡಿಕೊಡಬಹುದು. ಮುಂದೆ ಅದು ನಿಮ್ಗೆ ಮುಳುವಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಆ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಮಾತನಾಡಬೇಕು. ಮತ್ತೆ ದಲಿತರ ವಿಚಾರದಲ್ಲಿ ನೀವು ಯಾವುದೇ ಪ್ರತಿಕ್ರಿಯೆಗಳನ್ನ ನೀವು ಮಾಧ್ಯಮಗಳ ಮುಂದೆ ಕೊಡಬೇಡಿ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿ ಹುದ್ದೆಗೆ ನೀವು ಆಕಾಂಕ್ಷಿಯಾಗಿರುವಂತವರು, ಈಗಾಗಲೇ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲೇ ದಲಿತ ಸಮುದಾಯದ ಶಾಸಕರು ಮತ್ತೆ ಸಚಿವರ ವಿರೋಧವನ್ನ ನೀವು ಕಟ್ಟಿಕೊಳ್ಬೇಕಾಗಿ ಬಂದಿದೆ. ಮತ್ತೆ ನೀವು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಟ್ಟಿದ್ದೆ ಆದ್ರೆ ಮತ್ತಷ್ಟು ಎಡವಟ್ಟುಗಳಿಗೆ ಕಾರಣ ಆಗತ್ತೆ. ಆಗ ಆ ಸಮುದಾಯದ ಅವಕೃಪೆಗೆ ಒಳಗಾಗ್ಬೇಕಾಗತ್ತೆ.
ಆಗ ಮುಂದೆ ನೀವು ಇಟ್ಕೊಂಡಿರುವಂತಹ ಕನಸಿಗೆ ಅದು ಧಕ್ಕೆಯಾಗಬಹುದು. ಯಾಕೆಂದ್ರೆ ಅವರು ನಿಮ್ಗೆ ಬೆಂಬಲವನ್ನ ಕೊಡದೇ ಇರಬಹುದು. ಹಾಗಾಗಿ ಈ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಮಾತನಾಡಬೇಕು, ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು ಅನ್ನುವಂತ ಸಲಹೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆಯಿಂದಲೂ ಕೂಡ ಈ ವಿಚಾರದಲ್ಲಿ ಅಂತರವನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಪ್ರಶ್ನೆಗಳು ಎದುರಾದಾಗೆಲ್ಲ ಅದಕ್ಕೆ ನಾಜೂಕಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆ ವಿಚಾರದ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ, ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಆದ್ರೆ ಈ ದಲಿತ ಸಮುದಾಯದ ಸಭೆಯ ವಿಚಾರಕ್ಕೆ ಬಂದಾಗ ಬಹಳ ನಾಜೂಕಾಗಿ ಅವರು ಉತ್ತರವನ್ನ ಕೊಡ್ತಾ ಇರೋದ್ರಿಂದ ಬಹಳ ಎಚ್ಚರಿಕೆಯ ನಡೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ಯಾಕೆಂದ್ರೆ ಈ ಸಮುದಾಯದ ಸಚಿವರು ಶಾಸಕರ ಒಂದು ವಿರೋಧವನ್ನ ಕಟ್ಟಿಕೊಂಡಿದ್ದೇ ಆದ್ರೆ ಮುಂದೆ ತಮ್ಮ ಆಸೆಗೆ ಕೂಡ ಅದು ಧಕ್ಕೆಯಾಗಬಹುದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ಬಂದಿದೆ. ಹಿತೈಷಿಗಳ ಸಲಹೆಗಳನ್ನು ಕೂಡ ಪರಿಗಣಿಸಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಎಲ್ಲೂ ಕೂಡ ಅವರು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಇಲ್ಲ ಪ್ರಭು. ಶಿವಕುಮಾರ್, ಬಟ್ ವಾಸ್ತವನೂ ಕೂಡ ಸತ್ಯ ಅಲ್ವಾ? ಹಾಗೆ ಅಲ್ವಾ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಾಯಕರ ಹೇಳಿಕೆಗಳನ್ನ ನೋಡ್ತಾ ಇದ್ದೀವಿ, ಯಾರು ಕೂಡ ಅವರ ಬೆನ್ನಿಂದ ನಿಲ್ತಾ ಇಲ್ಲ, ಅವ್ರು ದಿನೇ ದಿನೇ ಇನ್ನೂ ಒಂಟಿ ಆಗ್ತಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಖಂಡಿತ ಪ್ರಭು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಅಟಿಟ್ಯೂಡ್ ಅನ್ನ ಬದಲಾವಣೆ ಮಾಡ್ಕೊಂಡಿಲ್ಲ. ಇನ್ನೂ ಕೂಡ ಅವರು ಮೊದಲಿನ ಇದರಲ್ಲೇ ಅಂಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೆಲವು ಶಾಸಕರು ಮತ್ತೆ ಸಚಿವರಲ್ಲಿದೆ. ಯಾಕೆಂದ್ರೆ ಸಚಿವರು ಮತ್ತೆ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಪಕ್ಷವನ್ನ ಬಹಳ ಸಮರ್ಥವಾಗಿ ಅವರು ಕಟ್ತಾ ಇದ್ದಾರೆ. ಆದ್ರೆ ಎಲ್ಲ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ. ಅದಕ್ಕೆ ಅವರದೇ ಆದಂತಹ ಕಾರಣಗಳ ಕಡೆ ಕೂಡ ಇದೆ. ಸೊ ಅದರ ಕಡೆ ಅವರು ಗಮನವನ್ನ ಕೇಂದ್ರೀಕರಿಸಬೇಕು. ಇಲ್ಲದೆ ಹೋದ್ರೆ ಇದು ಮತ್ತೆ ಸಂಕಷ್ಟವನ್ನ ತಂದೊಡ್ಡಬಹುದು ಅನ್ನುವಂಥದ್ದು ಕೆಲವು ಶಾಸಕರೇ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ದಲಿತ ಸಮುದಾಯದ ಸಚಿವರು ಮತ್ತೆ ಶಾಸಕರ ಜೊತೆಗೆ ಈಗ ಅಲ್ಪಸಂಖ್ಯಾತ ಮತ್ತೆ ಹಿಂದುಳಿದ ಸಚಿವರು ಶಾಸಕರ ಒಂದು ಒಗ್ಗಟ್ಟು ಕೂಡ ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಒಳಗೊಳಗೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಒಟ್ಟಾಗಿದ್ದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂಟಿ ಆಗ್ತಾರೆ. ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿರುವಂತಹ ಕೆಲವು ಶಾಸಕರು ಮತ್ತೆ ಸಚಿವರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾಥನ್ನ ಕೊಡ್ತಾ ಇಲ್ಲ. ಸೊ ಇದು ಕೂಡ ಒಂದು ಕಡೆ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಇವರೆಲ್ಲರ ವಿಶ್ವಾಸವನ್ನ ಗಳಿಸ್ಕೊಳ್ಬೇಕಾಗತ್ತೆ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಅವರು ಕಂಡಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಅವರ ಆಸೆ ಕೈಗೂಡುವಂತ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಆಪ್ತರ ಸಲಹೆಗಳನ್ನ ಪರಿಗಣಿಸಿದ್ದಾರೆ. ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಮಾಹಿತಿಗಾಗಿ.